ನಮಸ್ತೆ ಮಹೇಶ್. ನಮ್ಮ ಹೆಸರು ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಸರ್ ನಮ್ದು ಇದು ಕಬ್ಬಿನ ಹಾಲು ಫ್ರೆಶ್ ಅಂಡ್ ಲೈವ್ ಆಗಿ ಮಾಡೋದು. ಅಲ್ಲೇ ಎಲ್ಲಾರ್ಗು ಲೈವ್ ಆಗಿ ಫ್ರೆಶ್ ಆಗಿ ಮಾಡ್ಕೊಡೋದು. ಇದು ನಮ್ಮ ಹೆಸರು ಸರ್? ಮಹೇಶ್ ಅಂತ ಮಹೇಶ್. ಮಂಡ್ಯದಿಂದ ಬಂದಿರೋದು. ಹಾ. ಸುಮಾರು ಒಂದ್ 10 ಮಿಷಿನ್ ಯಾವಾಗ್ಲೂ ರೆಡಿ ಇರುತ್ತೆ. ಓಕೆ ಎಲ್ಲಾರ್ಗು ಲೈವ್ ಆಗಿ ಅಲ್ಲೇನೆ ಕಬ್ಬು ಫ್ರೆಶ್ ಆಗಿ ಕಟ್ ಮಾಡಿ ಕ್ಲೀನ್ ಮಾಡಿಸಿ ಅಲ್ಲೇ ಜ್ಯೂಸ್ ಮಾಡ್ಕೊಡೋದು. ಸರ್ ಎಷ್ಟು ವರ್ಷದಿಂದ ತಾವು ಈ ಬಿಸಿನೆಸ್ ಮಾಡ್ತಾ ಇದ್ದೀರಾ? ಸುಮಾರು 12 ವರ್ಷದಿಂದ ಮಾಡ್ತಾ ಇದ್ದೀವಿ. 12 ವರ್ಷದಿಂದ. ಹೇಗೆ ಶುರು ಮಾಡಿದ್ರಿ ಮತ್ತೆ ಎಲ್ಲಿ ಶುರು ಮಾಡಿದ್ರಿ? ನಂದು ಆಕ್ಚುಲಿ ಮಲ್ಲೇಶ್ವರಂ ಈ ತ್ರಾಸಲ್ಲಿ ಇತ್ತು ಅಂಗಡಿ. ಕರೋನಾ ಬಂದಾಗ ಇದಾಯ್ತು. ಅದಾದ್ಮೇಲೆ ನಾನು ಪಾರ್ಟಿ ಆರ್ಡರ್ ಮೇಂಟೈನ್ ಮಾಡ್ಕೊಂಡು ಪೂರ್ತಿ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಮಾಡ್ತಾ ಇದ್ದೆ. ಇವಾಗ ಎಷ್ಟು ಮಿಷನ್ ಇದೆ ಸರ್? ನನ್ನ ಹತ್ರ ಒಂದು 10 ಇದೆ ಸರ್. 10 ಕಬ್ಬಿಣ ಹಾಲು ಬರೋ ಮಿಷನ್. ಹೌದು. ಒಂದು ಮಿಷನ್ ಎಷ್ಟು ಆಗುತ್ತೆ? 85,000 ರೂಪಾಯಿ ಆಗುತ್ತೆ. ಒಟ್ಟು ಎಷ್ಟು ಬಂಡವಾಳದಿಂದ ನೀವು ಶುರು ಮಾಡಿದ್ರಿ ಬಿಸಿನೆಸ್? ನನ್ನ ಹತ್ರ 1 ರೂಪಾಯಿನೂ ಬಂಡವಾಳ ಇಲ್ದೇ ಸ್ಟಾರ್ಟ್ ಮಾಡಿದ್ದು. ಹೇಗೆ ಕೆಲಸ ಮಾಡ್ಕೊಂತ ಹಂಗೆ ಡೆವಲಪ್ ಮಾಡಿದೆ. ನಾವೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ದೋ. ಮತ್ತೆ ಡೈಲಿ ಕಬ್ಬು ಫ್ರೆಶ್ ಬರುತ್ತೆ. ಆಲ್ ಓವರ್ ಬೆಂಗಳೂರಲ್ಲಿ ಎಲ್ಲೇ ಆದ್ರೂ ಜ್ಯೂಸ್ ಮಾಡ್ಕೊಡ್ತೀನಿ ಹೋಗಿ ಅಲ್ಲಲ್ಲೇ. ಮದುವೆ ಆರ್ಡರ್ಗಳಲ್ಲಿ ನಂಬರ್ 1 ಇದೆ. ಇದುವರೆಗೆ ಎಷ್ಟು ಮದುವೆ ಸಮಾರಂಭಗಳನ್ನ ಲೆಕ್ಕ ಇಲ್ಲ, ಲಕ್ಷಾಂತರ ಮಾಡಿದೀನಿ. ಕಳೆದ 12 ವರ್ಷಗಳಿಂದ ಮಾಡ್ತಾ ಕಂಟಿನ್ಯೂ ಹೇಗಿತ್ತು? ತುಂಬಾ ಚೆನ್ನಾಗಿದೆ. ಈಗಲೂ ಚೆನ್ನಾಗಿದೆ. ಮತ್ತೆ ಕ್ವಾಲಿಟಿನ ಅದೇ ತರ ಮೇಂಟೈನ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಆಗ್ತದೆ. ಸೀಸನ್ ಅಂತ ಏನಾದ್ರು ಇದೆಯಾ ಇದಕ್ಕೆ? ಸೀಸನ್ ಇರುತ್ತೆ. ಮದುವೆ ಸೀಸನ್ ಅಲ್ಲಿ ಜಾಸ್ತಿ ಇರುತ್ತೆ. ಇನ್ ಮಿಕ್ಕಿ ಟೈಮಲ್ಲಿ ನಾನು ಅಂಗಡಿಲಿ ಇರ್ತೀನಿ. ಎಷ್ಟು ಆದಾಯ ಗಳಿಸ್ತೀರಿ ತಾವು? ಆದಾಯ ಈ ತರ ಅಂತ ಇಲ್ಲ, ಹೆಂಗೆ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಎಷ್ಟು ಲಕ್ಷ ಇರುತ್ತೆ? ಒಂದ್ ತಿಂಗಳಿಗೆ ಒಂದು 5 ಲಕ್ಷ 4 ಲಕ್ಷ ಈ ತರ ಟರ್ನ್ ಓವರ್ ಮಾಡ್ತೀವಿ. ನಿಜವಾಗಿ ನಮ್ಮ ಯುವಕರಿಗೆ ನೀವು ಮಾದರಿ ಅಂತ ಹೇಳ್ತೀವಿ ನಾನು. 100%. ಯಾಕಂದ್ರೆ ಎಷ್ಟೋ ಕಡೆ ಉದ್ಯೋಗ ಇಲ್ಲ, ಕೆಲಸ ಇಲ್ಲ ಅಂತ ಹೇಳ್ತಾರೆ. ಹೌದು. ನೀವು ಬಿಗಿನಿಂಗ್ ಇಂದಲೇ ಇದು ಮಾಡ್ಬಿಟ್ಟು 1 ರೂಪಾಯಿ ಇಲ್ದೆ ಸ್ಟಾರ್ಟ್ ಮಾಡಿ ಎಲ್ಲಾನು ಮೇಂಟೈನ್ ಮಾಡ್ತಾ ಇದೀವಿ. ಅಂದ್ರೆ ದೃಢ ನಿಶ್ಚಯ ಇರ್ಬೇಕು. ಸಂಪೂರ್ಣವಾಗಿ ಸರೆಂಡರ್ ಆಗಿ ಕೆಲಸ ಮಾಡಿದ್ರೆ ಯಾವ್ದು ಬೇಕಾದ್ರೂ ವರ್ಕ್ ಆಗುತ್ತೆ. ಅದಕ್ಕೆ ನೀವೇ ಮಾದರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 100%. ನಿಮ್ಮ ಒಂದು ಯಶಸ್ಸು ಮತ್ತು ಅದರ ಹಿಂದಿನ ಶ್ರಮದ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಅಂತ? 100%. ದೃಢ ನಿಶ್ಚಯ ಇಟ್ಕೊಂಡು ಏನೇ ಕೆಲಸ ಮಾಡಿದ್ರು, ಹಾರ್ಡ್ ವರ್ಕ್ ಮಾಡಿದ್ರು 100% ಸೃಷ್ಟಿ ನಿಯಮನೇ ಆ ರೀತಿ ಹುಡುಕೊಂಡು ಕೊಡುತ್ತೆ. ನಾನು ಅದಲ್ಲದೆ ಮೆಡಿಟೇಷನ್ ಮಾಡ್ತೀನಿ. ಫ್ರೀ ಇದ್ದಾಗ ಹೋಗಿ ಎಲ್ಲಿ ಸೇವೆ ಆಗುತ್ತೆ ಅಲ್ಲಿ ಸೇವೆ ಮಾಡ್ತೀನಿ. ಅದ್ರ ಜೊತೆ ಜ್ಯೂಸ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಈಗ ತಿಂಗಳಿಗೆ 5 ಲಕ್ಷ ಇನ್ಕಮ್ ಕಡಿಮೆ ಏನಲ್ಲ. ಇಲ್ಲ, ಹಣಕಾಸನ್ನು ಹೇಗೆ ಮೇಂಟೈನ್ ಮಾಡ್ತೀರಿ? ವರ್ಕರ್ಸ್ ಇದಾರೆ, ಅವ್ರದ್ದೆಲ್ಲರನ್ನು ಮೇಂಟೈನ್ ಮಾಡ್ತೀನಿ. ಮತ್ತೆ ಗೋಡನ್ ಇದೆ, ಅದನ್ನು ಮೇಂಟೈನ್ ಮಾಡ್ತೀನಿ. ಎಲ್ಲ ಮಾಡ್ತೀನಿ. ಎಷ್ಟು ಜನ ವರ್ಕರ್ಸ್ ಇದ್ದಾರೆ? ಸುಮಾರು 8-10 ಜನ ಇದ್ದಾರೆ ಸರ್. ಸೊ ನೀವು ದುಡಿಮೆ ಮಾಡೋದ್ರ ಜೊತೆಗೆ ಎಲ್ಲಾರನ್ನೂ ಜೊತೆ ಸೇರಿಸ್ಕೊಂಡು ಹಳ್ಳಿಯಿಂದ ಊರಿಂದ ಕರ್ಸ್ಕೊಂತೀವಿ. ಎಲ್ಲ ಮಾಡ್ತೀವಿ. ಸೊ ಅವ್ರು ಏನ್ ಹೇಳ್ತಾರೆ? ತುಂಬಾ ಖುಷಿ ಪಡ್ತಾರೆ. ನನ್ನ ಜೊತೆ ಇರ್ಲಿಕ್ಕೆ ಎಲ್ಲರೂ ಖುಷಿ ಪಡ್ತಾರೆ ಹುಡುಗರು. ಎಲ್ಲದ ಕಡೆ ಹೋಗ್ತೀವಿ ಅವರು ಮಂಡ್ಯದವರು? ನಂದು ಕೊಳ್ಳೇಗಾಲ. ಸೊ ಅಂದ್ರೆ ಈಗ ಹೊಸದಾಗಿ ಇದೇ ತರ ಮಾಡೋದು ನಿಮ್ಮ ಸಜೆಷನ್ ಏನು ಅಂತ? ಬನ್ನಿ, ಮಾಡ್ಬೋದು. ಪ್ರೀತಿಯಿಂದ ವರ್ಕ್ ಮಾಡ್ತೀನಿ ಅಂದ್ರೆ 100% ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ಕೆಲಸ. ಕಬ್ಬಿನ ಹಾಲು ಬಿಸಿನೆಸ್ ಮಾಡ್ಲಿಕ್ಕೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಸ್ಟಾರ್ಟಿಂಗ್? ಅವರು ನಾನು ವರ್ಕ್ ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಬಂತು ಅಂದ್ರೆ ಆಟೋಮೆಟಿಕ್ಲಿ ಜಗತ್ತಿನ ನಿಯಮ ಅವ್ರನ್ನ ಹುಡಿಕೊಂಡು ಕೊಡುತ್ತೆ. ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು. ಮತ್ತೆ ಸ್ಟಡಿ ಮಾಡಬೇಕು, ನನ್ನ ಕೈಲಿ ಆಗುತ್ತೆ ಇದು ಮಾಡ್ಲಿಕ್ಕೆ ಅಂತ ಹೇಳಿ. ಆಟೋಮೆಟಿಕ್ ಆಗುತ್ತೆ. ಈಸಿ ಇದೆ ತುಂಬಾ. ಯಾರು ಬೇಕಾದ್ರೂ ವರ್ಕ್ ಮಾಡ್ಬೋದು. ಇದು ದೊಡ್ಡ ಸ್ಕಿಲ್ ಅದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಓದ್ಬೇಕು ಅಂತ ಏನು ಇಲ್ಲ. ಯಾರು ಬೇಕಾದ್ರು ಇಂಟ್ರೆಸ್ಟ್ ಇರ್ಬೇಕಷ್ಟೇ. ಕಬ್ಬಲ್ಲಿ ಎಲ್ಲಿ ಸಿಗುತ್ತೆ? ಮಂಡ್ಯದಿಂದ ಡೈಲಿ ಫ್ರೆಶ್ ಆಗಿ ಕ್ಲೀನ್ ಮಾಡಿಸಿ ನಾನೇ ತರಿಸ್ತೀನಿ. ಕ್ವಾಲಿಟಿ ಹೇಗೆ ಚೆಕ್ ಮಾಡ್ತೀರಿ? 100%. ಇದು ನೋಡಿ, ಈ ತರ ಕ್ಲೀನಿಂಗ್ ಮಾಡಿಸಿ ಫ್ರೆಶ್ ಆಗಿ ತರಿಸ್ತೀನಿ. ಕಟ್ ಮಾಡಿ ಕ್ಲೀನ್ ಮಾಡಿರ್ತೀರಾ? ಪ್ಯಾಕಿಂಗ್ ಮಾಡಿ ಚೀಲದಲ್ಲಿ ಬಂದ್ಬಿಡುತ್ತೆ. ಓಕೆ. ಈಗ ನೀವು ಕಬ್ಬನ್ನ ಹೇಗೆ ಸೆಲೆಕ್ಟ್ ಮಾಡ್ತೀರಿ ಅಂತ? ಅದು ಅಲ್ಲಿ ಸೆಲೆಕ್ಟ್ ಮಾಡಕ್ಕಿದ್ದಾರೆ ನನಗೆ. ಅಲ್ಲೇನೆ ಮಂಡ್ಯದಲ್ಲೇ ಇರೋ ಒಂದು ಟೀಮೇ ಇದೆ ಅಲ್ಲಿ. ಅಲ್ಲ, ನಿಮಗೆ ಅದು ಗೊತ್ತಾಗುತ್ತಾ ಇದು ಚೆನ್ನಾಗಿದೆ? ಹೌದು 100%. ಅದಕ್ಕೆ ಅಂತ ಒಂದು ಟೀಮ್ ಬಿಟ್ಕೊಂಡಿದ್ದೀನಿ. ಅದ್ರಾಗ ಹೊಸದಾಗಿ ಮಾಡೋರು ಎಲ್ಲಾದ್ರೂ ಕೆಲಸ ಮಾಡ್ಬಿಟ್ಟು ಸ್ವಲ್ಪ ಆಮೇಲೆ ವ್ಯಾಪಾರ ಮಾಡೋದು ಒಳ್ಳೇದು. ಹೌದು ಅದು ಬೆಸ್ಟ್. ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ರೆ ಅವ್ರಿಗೆ ಲಾಸ್ ಆಗಲ್ಲ. ಈಗ ನಿಮ್ಮ ಪ್ರಕಾರ ಎಷ್ಟು ಸಂಪಾದನೆ ಮಾಡ್ಬೋದು ಒಂದು ಮಿಷನ್ ಇಟ್ಕೊಂಡು? ಒಂದು ಮಿಷಿನ್ ಇಟ್ಕೊಂಡು ಒಂದು 30,000 ರೂಪಾಯಿವರೆಗೂ ದುಡಿಬೋದು ತಿಂಗಳಲ್ಲಿ. ಯಾಕಂದ್ರೆ ಸಣ್ಣ ಪುಟ್ಟ ಕೆಲಸ 10,000 ಸಂಪಾದನೆ ಮಾಡಿದ್ರೆ ದೊಡ್ಡ ಅಂತ ಹೌದು. ಅಂದ್ರೆ ಅಂಗಡಿ ಹಾಕೊಬೇಕು. ನಾನು ಹೇಳ್ತಾ ಇರೋದು ಪಾರ್ಟಿ ಆರ್ಡರ್ ಅಲ್ಲ. ಯಾಕಂದ್ರೆ ಪಾರ್ಟಿ ಆರ್ಡರ್ ಲಿಂಕ್ ಕಳ್ಬೇಕಾಗತ್ತೆ. ನನಗೆ ಅಂದ್ರೆ 12 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಲಿಂಕ್ ಇದೆ ನನಗೆ. ಹೊಸಬರು ಬಂದವ್ರಿಗೆ ಒಂದು ಚಿಕ್ಕದಾಗ ಅಂಗಡಿನ ಈಗ ಇನ್ನೂ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ ನಾನು. ಇದ್ರಲ್ಲಿ ಮಾಡತ್ತಾರ ಯಾವ ತರ ಅಂತಂದ್ರೆ ಒಂದು ಚಿಕ್ಕದು ಎಲೆಕ್ಟ್ರಿಕಲ್ ಗಾಡಿ ಮೇಲೆ ಫಿಕ್ಸ್ ಮಾಡತ್ತಾರ. ಅದೊಂದು ಪ್ಲಾನ್ ಮಾಡ್ತಾ ಇದೀನಿ. ಅಂದ್ರೆ ಪಾರ್ಟಿ ಆರ್ಡರ್ ಆತರ ಕಾರ್ಯಕ್ರಮಕ್ಕೆ ಕೊಡುವಂತದ್ದು ಒಳ್ಳೇದು ಅಥವಾ ರಿಟೇಲ್ ಆಗಿ? ರಿಟೇಲ್ ಮಾಡಿದ್ರೆ ಬೆಸ್ಟ್. ಅದು ಯಾವಾಗ್ಲೂ ಇರುತ್ತೆ, ಪಾರ್ಟಿ ಯಾವಾಗ್ಲೂ ಇರಲ್ಲ. ನನಗೆ ಅಂದ್ರೆ ಲಿಂಕ್ಸ್ ಇದೆ.
ನನಗೆ ಆಲ್ ಓವರ್ ಬೆಂಗಳೂರಲ್ಲಿ ಯಾರ್ಯಾರು ಇದಾರೆ ಎಲ್ಲ ಗೊತ್ತಿದ್ದಾರೆ, ಹಂಗಾಗಿ ಲಿಂಕ್ಸ್ ಇದೆ. ಈಗ ಮದುವೆ ಫಂಕ್ಷನ್ ಬೇರೆ ಯಾವ್ದಕ್ಕೆಲ್ಲ ಸಾಮಾನ್ಯವಾಗಿ ಸಿಗುತ್ತಾ? ಎಲ್ಲ ಆರ್ಡರ್ ಕ್ಯಾಟ್ರಿಂಗ್ ಅವರೆಲ್ಲ ನನಗೆ ಗೊತ್ತಿರೋರೇ ಇದ್ದಾರೆ, ಹಂಗಾಗಿ ಲಿಂಕ್ ಇದೆ ನನಗೆ. ಅಂದ್ರೆ ಕ್ಯಾಟರಿಂಗ್ ಜೊತೆ ಕಾಂಟ್ಯಾಕ್ಟ್ ಇದ್ರೆ ಒಳ್ಳೆ ಅನುಕೂಲ ಆಗುತ್ತೆ ತುಂಬಾ ಅಂತ ಒಳ್ಳೇದು. ಹೇಳ್ತೀರಾ? ಹೌದು, ಧನ್ಯವಾದಗಳು ಸರ್, ನಮ್ಮ ವೀಕ್ಷಕರಿಗೆ ಇಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು.